ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ ಅಂತ. ಇವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆದ ಡಿಫ್ರೆನ್ಸಸ್ ಬಿಟ್ವೀನ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಸೆಲ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಎಲೆಕ್ಟ್ರೋಕೆಮಿಕಲ್ ಸೆಲ್ಲು ಮತ್ತು ಎಲೆಕ್ಟ್ರೋಲಿಟಿಕ್ ಸೆಲ್ಲು ಎರಡೂ ಸಹ ಒಂದು ಡಿವೈಸ್. ಸೊ ನೆಕ್ಸ್ಟು ಎಲೆಕ್ಟ್ರೋಕೆಮಿಕಲ್ ಸೆಲ್ಲನ್ನು ನಾವು ಗ್ಯಾಲ್ವನಿಕ್ ಸೆಲ್ ಅಂತಲೂ ಸಹ ಕರಿತೀವಿ. ಇನ್ನು ಫಸ್ಟು ಡಿಫ್ರೆನ್ಸಸ್ ಏನು ಎರಡಕ್ಕೂ ಅಂತ ನೋಡೋದಾದರೆ, ಎಲೆಕ್ಟ್ರೋಕೆಮಿಕಲ್ ಸೆಲ್ಲನ್ನು ಈ ಡಿವೈಸ್ ಏನು ಮಾಡುತ್ತೆ ಅಂತಂದರೆ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಎಲೆಕ್ಟ್ರೋಕೆಮಿಕಲ್ ಸೆಲ್ ಏನು ಮಾಡುತ್ತೆ, ಈ ಡಿವೈಸು ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಎಲೆಕ್ಟ್ರೋಲಿಟಿಕ್ ಸೆಲ್ ಇದೊಂದು ಡಿವೈಸ್ ಅಲ್ವಾ, ಇದೇನು ಮಾಡುತ್ತೆ ಅಂತಂದರೆ ಎಲೆಕ್ಟ್ರಿಕಲ್ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಇದು ಫಸ್ಟ್ ಡಿಫ್ರೆನ್ಸ್. ಇನ್ನು ಸೆಕೆಂಡ್ ಡಿಫ್ರೆನ್ಸ್ ತೊಗೊಳ್ಳೋದಾದ್ರೆ, ಎರಡೂ ಡಿವೈಸಲ್ಲೂ ಸಹ ರೆಡಾಕ್ಸ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ರೆಡಾಕ್ಸ್ ರಿಯಾಕ್ಷನ್ಸ್ ಎರಡು ಡಿವೈಸಲ್ಲಿ ಆಗುತ್ತೆ. ಬಟ್ ಡಿಫ್ರೆನ್ಸಸ್ ಏನು ಅಂತಂದರೆ ನೋಡಿ, ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಥವಾ ಗ್ಯಾಲ್ವನಿಕ್ ಸೆಲ್ ತೊಗೊಂಡಾಗ ರಿಯಾಕ್ಷನ್ಸ್ ಏನಾಗಿರುತ್ತೆ, ಸ್ಪಾಂಟನಿಯಸ್ ಆಗಿರುತ್ತೆ, ಅಂದರೆ ನ್ಯಾಚುರಲ್ ಆಗಿ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟರ್ನಲ್ ಎನರ್ಜಿ ರಿಕ್ವೈರ್ಮೆಂಟು ಬೇಕಾಗಿರಲ್ಲ. ಸೊ ಇನ್ನು ನೆಕ್ಸ್ಟು ಎಲೆಕ್ಟ್ರೋಲಿಟಿಕ್ ಸೆಲ್ ತೊಗೊಂಡಾಗ ಇದರಲ್ಲೂ ರೆಡಾಕ್ಸ್ ರಿಯಾಕ್ಷನ್ಸ್ ಆಗ್ತಾ ಇದೆ ಅಲ್ವಾ, ಬಟ್ ರಿಯಾಕ್ಷನ್ಸ್ ಏನಾಗಿರುತ್ತೆ ಇದರಲ್ಲಿ ನಾನ್ ಸ್ಪಾಂಟನಿಯಸ್ ರಿಯಾಕ್ಷನ್ಸ್ ಆಗಿರುತ್ತೆ. ಅಂತಂದರೆ ಇದಕ್ಕೆ ಏನೋ ಎಕ್ಸ್ಟರ್ನಲ್ ಎನರ್ಜಿ ನೆಸಸರಿ ಇರುತ್ತೆ. ಇದಕ್ಕೆ ಎಕ್ಸ್ಟರ್ನಲ್ ಎನರ್ಜಿ ಸಪ್ಲೈ ಮಾಡಿದಾಗ ಮಾತ್ರ ಏನಾಗುತ್ತೆ, ರಿಯಾಕ್ಷನ್ಸ್ ಆಗುತ್ತೆ. ಓಕೆ, ಇದು ಸೆಕೆಂಡ್ ಡಿಫ್ರೆನ್ಸ್ ಆಯಿತು. ಇನ್ನು ಥರ್ಡ್ ಡಿಫ್ರೆನ್ಸಿಗೆ ಹೋಗೋದಾದರೆ, ನಾವು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಥವಾ ಗ್ಯಾಲ್ವನಿಕ್ ಸೆಲ್ಗೆ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಬೇಕಾಗಿರಲ್ಲ. ಇದಕ್ಕೆ ಎರಡು ರೀಸನ್ ಇದೆ. ಫಸ್ಟ್ ರೀಸನ್ ಏನು ಅಂತಂದರೆ, ಇದೇ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೆಕೆಂಡ್ ರೀಸನ್ ಏನು ಅಂತಂದರೆ, ಏನು ರಿಯಾಕ್ಷನ್ಸ್ ಆಗ್ತಾ ಇದೆ ಆ ರಿಯಾಕ್ಷನ್ಸ್ ಏನಾಗಿರುತ್ತೆ, ಸ್ಪಾಂಟನಿಯಸ್ ರಿಯಾಕ್ಷನ್ಸ್ ಆಗಿರುತ್ತೆ. ಇದಕ್ಕೆ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಬೇಕಾಗಿರಲ್ಲ. ಇನ್ನು ಎಲೆಕ್ಟ್ರೋಲಿಟಿಕ್ ಸೆಲ್ ತೊಗೊಳ್ಳೋದಾದರೆ, ನಾನು ಎಲೆಕ್ಟ್ರೋಲಿಟಿಕ್ ಸೆಲ್ಗೆ ಎಕ್ಸ್ಟರ್ನಲ್ ಪವರ್ ಸಪ್ಲೈ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಇದನ್ನು ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಓಕೆ, ಇದು ಥರ್ಡ್ ಡಿಫ್ರೆನ್ಸಸ್ ಆಯಿತು. ಇನ್ನು ನೆಕ್ಸ್ಟ್ ಹೋಗೋಣ, ಎರಡೂ ಡಿವೈಸಲ್ಲೂ ಸಹ ಎಲೆಕ್ಟ್ರೋಡ್ ಇರುತ್ತೆ. ಯಾವೇ ಎಲೆಕ್ಟ್ರೋಡ್ ಇರುತ್ತೆ, ಆ್ಯನೋಡ್ ಇರುತ್ತೆ ಮತ್ತು ಕ್ಯಾಥೋಡ್ ಇರುತ್ತೆ. ಸೊ ಇನ್ನು ಎರಡು ಡಿವೈಸಲ್ಲಿ ಆ್ಯನೋಡ್ ತೊಗೊಂಡಾಗ ಆ್ಯನೋಡಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ನೋಡಿ, ಎರಡೂ ಡಿವೈಸಲ್ಲೂ ಸಹ ಯಾವ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಆಕ್ಸಿಡೇಷನ್ ರಿಯಾಕ್ಷನ್ಸೇ ಆಗ್ತಾ ಇರುತ್ತೆ. ಇನ್ನು ಆಕ್ಸಿಡೇಷನ್ ಅಂತಂದರೆ ಏನು, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ. ಲಾಸ್ ಆಫ್ ಎಲೆಕ್ಟ್ರಾನ್ಸನ್ನು ನಾವೇನಂತ ಕರಿತೀವಿ, ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಎರಡರಲ್ಲೂ ಸಹ ಯಾವ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಎರಡರಲ್ಲೂ ಸಹ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಹಾಗಾದರೆ ಏನು ಡಿಫ್ರೆನ್ಸಸ್ ಅಂತ ನೋಡೋದಾದರೆ ನೋಡಿ, ನಾವು ಆ್ಯನೋಡು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಥವಾ ಗ್ಯಾಲ್ವನಿಕ್ ಸೆಲ್ ತೊಗೊಂಡಾಗ ಇದ್ರದ್ದು ಚಾರ್ಜ್ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಓಕೆ, ಸೊ ಅದೇ ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ತೊಗೊಂಡಾಗ ಇದ್ರದ್ದು ಚಾರ್ಜ್ ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಸೊ ಇದೇ ಡಿಫ್ರೆನ್ಸ್ ಎರಡರಲ್ಲೂ. ಇನ್ನು ನೆಕ್ಸ್ಟ್ ಕ್ಯಾಥೋಡ್ ತೊಗೊಳ್ಳೋಣ ನಾವು. ಸೊ ಕ್ಯಾಥೋಡ್ ಅಂದ ತಕ್ಷಣ ಎರಡರಲ್ಲೂ ಸಹ ಯಾವ ರಿಯಾಕ್ಷನ್ಸ್ ಆಗುತ್ತೆ ಅಂತಂದರೆ ನೋಡಿ, ರಿಡಕ್ಷನ್ಸ್ ರಿಯಾಕ್ಷನ್ಸ್ ಆಗುತ್ತೆ. ಎರಡರಲ್ಲೂ ಯಾವ ರಿಯಾಕ್ಷನ್ಸ್ ಆಗುತ್ತೆ, ರಿಡಕ್ಷನ್ಸ್ ರಿಯಾಕ್ಷನ್ಸೇ ಆಗುತ್ತೆ. ರಿಡಕ್ಷನ್ಸ್ ರಿಯಾಕ್ಷನ್ಸ್ ಅಂತಂದರೆ ಏನು, ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಎರಡೂ ಎಲೆಕ್ಟ್ರೋಡಲ್ಲೂ ಸಹ ಏನಾಗ್ತಾ ಇದೆ, ರಿಡಕ್ಷನ್ಸ್ ರಿಯಾಕ್ಷನ್ಸ್ ಆಗ್ತಾ ಇದೆ ಅಂತಂದರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ. ಬಟ್ ಡಿಫ್ರೆನ್ಸ್ ಏನು ಬರುತ್ತೆ ಅಂತಂದರೆ ನೋಡಿ, ಇನ್ನು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಥವಾ ಗ್ಯಾಲ್ವನಿಕ್ ಸೆಲ್ ತೊಗೊಂಡ್ರೆ ಕ್ಯಾಥೋಡ್ದು ಚಾರ್ಜ್ ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಅದೇ ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ತೊಗೊಂಡ್ರೆ ಇದರದ್ದು ಚಾರ್ಜ್ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಇದು ಡಿಫ್ರೆನ್ಸಸ್ ಎರಡಕ್ಕೂ. ಓಕೆ, ಸೊ ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ತೊಗೋಣ. ಗ್ಯಾಲ್ವನಿಕ್ ಸೆಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ಸೆಲ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಯಾವುದು, ಡ್ಯಾನಿಯಲ್ ಸೆಲ್. ಓಕೆ, ಡ್ಯಾನಿಯಲ್ ಸೆಲ್ ಒಂದು ಬೆಸ್ಟ್ ಎಕ್ಸಾಂಪಲ್ ಬರುತ್ತೆ. ಇನ್ನು ಎಲೆಕ್ಟ್ರೋಲಿಟಿಕ್ ಸೆಲ್ ತೊಗೊಂಡ್ರೆ ನಾವು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ಎಲೆಕ್ಟ್ರೋಲಿಸಿಸ್ ಆಫ್ ಸೋಡಿಯಂ ಕ್ಲೋರೈಡ್ ಮೊಲ್ಟಾನ್. ಸೊ ದಿಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಸೆಲ್. ಸೊ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಈ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.